ಧನ್ಯವಾದಗಳು. ಅಶೋಕುಮಾರ್ ಸಾಹೇಬರು ಸಹ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗುತ್ತದೆ. ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಂತು ಸಜ್ಜನ ನಿರ್ಭಯ. ಕಾಲಕಾಲಕ್ಕೆ ಸಕಾಲಕ್ಕೆ ಮಳೆ ಬರ್ತಾ ಇರಲಿ, ಭೂಮಿ ಇದು ಹಸಿರು ಹಸಿರಾಗಿರಲಿ, ಈ ದೇಶದಲ್ಲಿ ಈ ಧರಣಿ ಮಂಡಲ ಮಧ್ಯದೊಳಗೆ ವಾಸಿಸುವಂತಹ ಎಲ್ಲ ಜನಗಳು ಮತ್ತು ಜೀವಿಗಳು ಸುಖ, ಸಂತೋಷ, ನೆಮ್ಮದಿ, ಸಮಾಧಾನ, ಸಮೃದ್ಧಿಯಿಂದ ಇರಲಿ. ನಮ್ಮ ನಗರದ ಪೊಲೀಸ್ ಅಧಿಕಾರಿಗಳಾಗಿ ಇವತ್ತು ತಮ್ಮ ವೃತ್ತಿಗೆ ನಿವೃತ್ತಿಯ ನಿಶಾನೆಯನ್ನು ತೋರಿಸ್ತಾ ಇರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಹೆಮ್ಮೆಗೆ ಪಾತ್ರರಾದಂಥ ನಮ್ಮ ವಿ ಮರಿಯಪ್ಪನವರಿಗೆ, ಅವರ ಎಲ್ಲ ಸಹ ಅಧಿಕಾರಿಗಳು, ಮೇಲಧಿಕಾರಿಗಳು ಮತ್ತು ಅವರ ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಸೇರಿ ಅವರಿಗೊಂದು ಗೌರವಪೂರ್ಣ ವಿದಾಯವನ್ನು ಹೇಳುವಂಥ ಒಂದು ಸಮಾರಂಭ ಹಾಗೂ ಮರಿಯಪ್ಪ ದಂಪತಿಗಳೇ, ಅವರ ಸುಪುತ್ರರಾದಂತಹ ರಕ್ಷಿತ್ ಮತ್ತು ಹೇಮಂತ್ರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಬಂಧುಗಳೇ ಹಾಗೂ ನಮ್ಮ ಎಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳೇ, ಗೌರವಾನ್ವಿತರೆ ಮತ್ತು ನಮ್ಮ ತುಮಕೂರಿನ ನಾಗರಿಕರೇ. ಮರಿಯಪ್ಪರವರು ಅತ್ಯಂತ ದಕ್ಷ ಅಧಿಕಾರಿಗಳಾಗಿ ಹೆಸರು ಮಾಡಿದಂಥವರು. ಅವರನ್ನು ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಅವರು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥವರಲ್ಲ. ವ್ಯಕ್ತಿತ್ವದಲ್ಲಿ ಎರಡು ಪ್ರಕಾರದ ವ್ಯಕ್ತಿತ್ವಗಳು, ಒಂದು ಕಾಂಪ್ರಮೈಸ್ ವ್ಯಕ್ತಿತ್ವ, ಒಂದು ಕಮಿಟ್ಮೆಂಟ್ ವ್ಯಕ್ತಿತ್ವ ಅಂತ. ಕಾಂಪ್ರಮೈಸ್ ವ್ಯಕ್ತಿತ್ವಗಳು ಬದುಕಿರೋದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತಾರೆ. ಅವರಿಗೊಂದು ಗಟ್ಟಿಯಾದಂಥ ನೆಲೆ, ತಮ್ಮದೇ ಆದಂಥ ಸಿದ್ಧಾಂತ, ತಮ್ಮದೇ ಆದಂಥ ಬದ್ಧತೆ ಇರೋದಿಲ್ಲ. ಆದರೆ ಕಮಿಟ್ಮೆಂಟ್ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ತಮ್ಮದೇ ಆದಂಥ ಸಿದ್ಧಾಂತ, ತಮ್ಮದೇ ಆದಂಥ ನೆಲೆಗಟ್ಟು, ತಮ್ಮದೇ ಆದಂಥ ಒಂದು ಸಂಹಿತೆಯನ್ನು, ನೀತಿ ಸಂಹಿತೆಯನ್ನು ಹೊಂದಿರ್ತಾರೆ. ಹಾಗೆ ಈ ಎರಡು ವ್ಯಕ್ತಿತ್ವಗಳಲ್ಲಿ ನಾವು ಮರಿಯಪ್ಪನವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಕಮಿಟ್ಮೆಂಟ್ ವ್ಯಕ್ತಿತ್ವ. ಯಾವುದಕ್ಕಾದ್ರೂ ಅವರು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅದನ್ನು ಯಶಸ್ವಿಯಾಗಿ ಪೂರೈಸದೆ ಬಿಡೋದಿಲ್ಲ. ಅಂಥ ಒಂದು ದಿಟ್ಟತನ ಮತ್ತು ಧೀಮಂತಿಕೆ ಮರಿಯಪ್ಪನವರು ಇದ್ದದ್ದನ್ನು ನಾವೆಲ್ಲ ಕಾಣ್ತಾ ಇದೆ. ಅವ್ರ ಮೇಲೆ ನಿಮಗೆಲ್ಲರಿಗೂ ಕೂಡ ಬಹಳ ಪ್ರೀತಿ ಮತ್ತು ಅಭಿಮಾನ ಇದೆ. ಆ ಕಾರಣದಿಂದಲೇ
ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಅವರಿಗೆ ಅತ್ಯಂತ ಸಂಭ್ರಮದಿಂದ ವಿದಾಯವನ್ನು ಹೇಳಿಕೊಡ್ತಾ ಇದ್ದೀರಾ. ಈ ಬೀಳ್ಕೊಡುಗೆ ಸಮಾರಂಭದ ಮೂಲ ಕೇಂದ್ರ ಬಿಂದುವರಾಗಿರ್ತಕ್ಕಂಥ ಮರಿಯಪ್ಪನವರು ಹಾಗೂ ಅವರ ಕುಟುಂಬದವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಮೇತ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಯ SP ಆದಂಥ ಅಶೋಕ್ ಸರ್ ಅವರೇ ಹಾಗೂ ಪ್ರಭು ಸರ್ ಅವರೇ ಹಾಗೂ ಚಂದ್ರಶೇಖರ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಿಯರೇ, ನಿಮ್ಮೆಲ್ಲ ಹೃದಯ ಕಮಲಗಳಿಗೆ ಒಂದು ಸಾರಿ ಶರಣಗಳನ್ನು ಸಮರ್ಪಿಸ್ತೇನೆ. ಒಂದು ನಿಷ್ಠೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಮನುಷ್ಯನ ಹೃದಯದಲ್ಲಿ ಅವರ ಅಕ್ಷರವನ್ನು ಬರೀತಾರಲ್ಲ, 1 ದಿನ ಅಲ್ಲ, 100 ದಿನ ಅಲ್ಲ, 1000 ದಿನ ಅಲ್ಲ, ಅವರು ಸಾವಿನಲ್ಲಿಯೂ ಆ ಅಕ್ಷರ ಉಳಿದಿರುತ್ತದೆ. ಅಂಥ ಸೇವೆಯನ್ನ ಈ ಪೊಲೀಸ್ ಅಧಿಕಾರಿಗಳು ಮಾಡ್ತಿರ್ತಾರೆ. ಅಂಥವರ ಸಾಲಿನಲ್ಲಿ ನಮ್ಮ ಮರಿಯಪ್ಪನವರು ಇವತ್ತು ನಿವೃತ್ತರ ಅನ್ನೋದಕ್ಕಿಂತನೂ ಅವ್ರು ಹಿರಿಯರಾದರು ಅಂತ ಅಭಿಪ್ರಾಯ ನಮಗೆ. ಯಾಕೆಂದ್ರೆ ಇನ್ನೂ ಬುದ್ಧಿ ಹೇಳ್ಬೋದು, ಇನ್ನೂ ಇವ್ರಿಗೆಲ್ಲ ತಿಳಿ ಹೇಳ್ಬೋದು, ಇದನ್ನು ತಿಳಿಗೊಳಿಸ್ಬೋದು, ಇದು ಹೀಗಲ್ಲ ಅಂತ ಹೇಳುವ ಉನ್ನತ ಅಧಿಕಾರಿಗಳಿಗೂ ಸಮೇತ ಹಿರಿಯರಾಗುವಂಥ ಅವರ ಹುದ್ದೆ ದೊಡ್ಡದಾಗ್ತದೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವೀರಬಸವ ಮಹಾಸ್ವಾಮಿಗಳು ಹಾಗೂ ಶ್ರೀ ಕನಕರಾಜ ಮಹಾಸ್ವಾಮಿಗಳು ಹಾಗೂ ಜಿಲ್ಲಾ ಪೊಲೀಸ್ ನಿರೀಕ್ಷಕರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಸರ್ ಈ ಕಡೆ ನೋಡಿ ಸರ್. ಸನ್ಮಾನವನ್ನು ನೆರವೇರಿಸಲಾಗಿದೆ ಹಾಗೂ ಅವರಿಗಾಗಿ ಒಂದು ಅಭಿನಂದನಾ ಪತ್ರವನ್ನು ಕೂಡ ತಯಾರು ಮಾಡಿದ್ದು ಅದರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಶೇಖರ್ ಅವರು. ಸಾರ್ವಜನಿಕರ ಸನ್ಮಾನಕ್ಕೆ ತದನಂತರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುವುದು. ದಯಮಾಡಿ ಇಲ್ಲಿ ಸಹಕರಿಸಬೇಕು. ನಾಯಕರು ಮಾತಾಡಿದ ನಂತರ ತಮಗೆ ಅವಕಾಶ ಮಾಡಿಕೊಡಲು ದಯಮಾಡಿ ತಾವು ಸಹಕರಿಸಬೇಕು. ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಕಾರದೇಶ್ವರ ಮಠ ಅವರಿಗೂ ಕೂಡ ಇಲಾಖೆಯ ಪರವಾಗಿ ಪುಟ್ಟದೊಂದು ಗುರುನಮನ. ಶ್ರೀ ಹನುಮಂತರಾಮ ಮಹಾಸ್ವಾಮಿಗಳು ಇವರಿಗೆ ನಮ್ಮ ಇಲಾಖೆಯ ಪರವಾಗಿ ಒಂದು ಪುಟ್ಟ ಗುರುನಮನವನ್ನು ಸಲ್ಲಿಸಲಾಗುತ್ತದೆ. ದಯಮಾಡಿ ಸ್ವೀಕರಿಸಬೇಕು. ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ವಿಷಯ, ಅದರ ಪ್ರತೀಕವಾಗಿ ಇವತ್ತು ಅತ್ಯಂತ ಮೌಲ್ಯಯುತವಾದಂಥ, ಅತ್ಯಂತ ಘನವಾದಂಥ ಒಂದು ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಕ್ಟ್ರಿ ಮರಿಯಪ್ಪ ಅವರ ಸೇವಾವಧಿಯ ಪೂರ್ಣ ಸೇವಾವಧಿಯ ನಂತರ ಅವರು ನಿವೃತ್ತಿ ಹೊಂದಿ, ಅವರಿಗಾಗಿ ಒಂದು ಪೌರರೆಲ್ಲ ಸೇರಿ, ಇಲಾಖೆಯವರು ಸೇರಿ, ಎಲ್ಲ ಅವರ ಹಿತೈಷಿಗಳು ಸೇರಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ತ್ರಿವಿಧ ಮೂರ್ತಿಗಳ ಸ್ವರೂಪವಾದಂಥ 3 ಜನ ಗುರುಗಳು ಬಂದು ಆಶೀರ್ವಚನವನ್ನು ನೀಡಿ ಮರಿಯಪ್ಪ ದಂಪತಿಯವರಿಗೆ, ಅವರ ಮಕ್ಕಳಿಗೆ ಹರಸಿ ಹೋಗಿದ್ದಾರೆ.
ವ್ಯವಸ್ಥೆ ಮೇಲೆ ನಾಗರಿಕರಿಗೆ ಗೌರವ ಬರುವಂಥದ್ದು ಆ ವ್ಯವಸ್ಥೆ ನಾಗರಿಕ ಸ್ನೇಹಿ ಇದ್ದಾಗ. ಈ ರೀತಿಯ ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದು ಗೌರವ ಬರ್ತದೆ. ಇಲ್ಲಪ್ಪ, ನನ್ನ ಕಷ್ಟಗಳನ್ನು ಕೇಳುವಂತ ಜನರಿದ್ದಾರೆ, ನನಗೂ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ವ್ಯವಸ್ಥೆ ಇದೆ, ನನಗಾಗಿ ನನ್ನ ರಕ್ಷಣೆಗಾಗಿರುವಂತ ಒಂದು ತಂಡ ಇದೆ ಅನ್ನುವ ಒಂದು ನೆಮ್ಮದಿ, ಅನ್ನುವ ಒಂದು ಭದ್ರತೆ ಕಟ್ಟ ಕಡೆಯ ಸಾಮಾನ್ಯನಿಗೆ ಬರ್ತಕ್ಕಂಥದ್ದು ಮರಿಯಪ್ಪ ಅವರಂತ ನಿಷ್ಕಲ್ಮಶವಾದಂತ ಸೇವೆಯನ್ನು ಮಾಡುವಂತ ಅಧಿಕಾರಿಗಳಿಂದ. ಸೊ ಈ ಅಧಿಕಾರಿಗಳು ಅವರ ಪ್ರಭಾವಲಯದಿಂದ ಇಡೀ ಇಲಾಖೆಗೆ ಒಂದು ದಾರಿದೀಪವಾಗಿ ಇಲಾಖೆಯ ಕಿರಿಯ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ, ಹಿರಿಯ ಅಧಿಕಾರಿಗಳಿಗೆ ಗೌರವಾದರಗಳನ್ನು ತಂದುಕೊಡ್ತಾ, ಇಲಾಖೆಗೂ ಗೌರವವನ್ನು ತಂದುಕೊಡ್ತಾ ತಮ್ಮ ಸುದೀರ್ಘ ಜೀವನವನ್ನು ಸಾಗಿಸಿರ್ತಾರೆ. ಆ ಸಾಲಿನಲ್ಲಿ ಒಂದು ಮೇರು ವ್ಯಕ್ತಿತ್ವವಾಗಿ ಮರಿಯಪ್ಪ ಅವರು ನಮ್ಮ ಜೊತೆ ನಿಲ್ತಾರೆ ಅಂತಕ್ಕಂಥದ್ದು ವಾಸ್ತವ ಅನ್ನೋ ಅಂಶವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಗಲಾಟೆ ಆಗುತ್ತೆ, ಬಾಟಾ ಶೋರೂಮ್ಗೆ ಒಂದು ಬೆಂಕಿ ಬೀಳುತ್ತೆ. ಆವಾಗ ಅಲ್ಲಿ ಎಲ್ಲ ಅಂಗಡಿಗಳಿಗೂ ಬೆಂಕಿ ಬಿದ್ದಾಗ ನಾನು ಕೆಲಸ ಮಾಡ್ತಿದ್ದ ಆಸ್ಪತ್ರೆಗೂ ಬೆಂಕಿ ಬೀಳುತ್ತೆ. ಮೊದಲನೇದಾಗಿ ಸಾಹೇಬ್ರು ಆ ಸಮಯದಲ್ಲಿ ತಾವರೆಕೆರೆಯಲ್ಲಿ PSI ಆಗಿರ್ತಾರೆ. ಅಲ್ಲಿರೋಂಥ ಬಾಣಂತಿ, ಮಗು ಮತ್ತು ಆಸ್ಪತ್ರೆ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಒಂದು ಜಾಗಕ್ಕೆ ತಲುಪಿಸಿ ಆ ಬೆಂಕಿ ನಂದಿಸೋ ತನಕ ಎಲ್ಲ ರೀತಿ ರಕ್ಷಣೆ ಕೊಟ್ಟಾಗ ನನಗೆ ಅವಾಗ ಅನಿಸಿದ್ದು, ನನ್ನ ಆರೋಗ್ಯ ಇಲಾಖೆ ಸೂಟ್ ಆಗಲ್ಲ, ನಾನು ಪೊಲೀಸಿಗೆ ಬರಬೇಕು ಅಂತೇಳಿ ನಾನು 92ನೇ ಇಸ್ವಿನಲ್ಲಿ ನಾನು ಇದ್ದಂಥ ಆರೋಗ್ಯ ಇಲಾಖೆನ ನೀವು ರಿಸೈನ್ ಮಾಡಿ ನಾನು ಪೊಲೀಸ್ ಇಲಾಖೆಗೆ ಬಂದೆ. ನನ್ನ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮರಣದಿಂದ ಅಮರತ್ವದೆಡೆಗೆ ಸಾಗುವ ಈ ಬದುಕಿಗೆ ದೇವರು ಎಲ್ಲರಿಗೂ ಒಳ್ಳೆಯದನ್ನ ಶುಭವನ್ನ ಮಾಡಿ ಅಂತ ಹಾರೈಸ್ತಾ, ಇವತ್ತು ಏನು ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮೊನ್ನೆ ನಿವೃತ್ತಿ ಹೊಂದಿರ್ತಕ್ಕಂಥ ಸುಸಂದರ್ಭವನ್ನು ತಾವು ಇವತ್ತು ಬಹಳ ಅದ್ದೂರಿಯಾಗಿ ಮಾಡ್ತಾ ಇರ್ತಕ್ಕಂಥ ವಿಚಾರ. ನಾನೆಲ್ಲೋ ಬೆಳಿಗ್ಗೆ ನಮ್ಮ ಅಧಿಕಾರಿ ಮಿತ್ರರಿಗೆ ಹೇಳಿದೆ, ತಾವು ಈ ಥರ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿಬಿಟ್ಟು ನನಗೆ ಬೀಳ್ಕೊಟ್ಬಿಟ್ರೆ ನನಗೆ ಸಂಪರ್ಕ ಮಾಡಲಿಕ್ಕಾಗಲ್ಲ, ಆಗ ದಯವಿಟ್ಟು ಇದನ್ನು ಬಿಟ್ಬಿಡಿ, ನಾನು ನಿಮ್ಮಕ್ಕೆ ಓಡಾಡ್ಕೊಂಡಿರ್ತೀನಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಪೊಲೀಸ್ ಇಲಾಖೆಗೆ ಬಹಳ ಖುಷಿಯಿಂದ ಮೆಚ್ಚಿ ಸೇರಿದ್ದು. 1988ನೇ ಇಸ್ವಿಯಲ್ಲಿ ನಾನು ಸೆಕೆಂಡ್ ಬಿಕಾಮ್ ಮಾತಾಡ್ಬೇಕಂತ ಹೇಳಿದ್ರೆ ಅಂದಿನ ಕಮಿಷನರ್ ಶ್ರೀ ರಾಮಲಿಂಗಂ ಅವರಿಗೆ ಹೋಗಿ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಯಾಕೆಂತ ಹೇಳಿದ್ರೆ ನನ್ನ ತಂದೆಯವರ ತಾತ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರು, ನನ್ನ ತಂದೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು. ಕಾಲವಶವಾದ ನಂತರ ಅಂದಿನ DGP ಕೆ ಬಾಲಕೃಷ್ಣರಾವ್ ಮತ್ತು ಕಸ್ತೂರಿ ರಂಗನ್ ಸಾಹೇಬರು ನನಗೆ ಸೇವೆ ಸಲ್ಲಿಸಲಿಕ್ಕೆ PSI ಅವಕಾಶ ಮಾಡಿದರು. ನಾನು ಪೂರ್ಣ ಗ್ರಾಮೀಣ ಪ್ರದೇಶದ ಹುಟ್ಟು ಬಂದವನಾಗಿದ್ದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಯ ನೋವು ಏನು, ಹಸಿವು ಅಂದರೆ ಏನು, ಬಡತನ ಅಂದರೆ ಏನು, ಬಾಯಾರಿಕೆ ಅಂದರೆ ಏನು, ಇದನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಾನು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಬೇಕಂತಕ್ಕಂಥ ಹಂಬಲ ಇತ್ತು ನನಗೆ. ಒಂದು ಈ ಅಧಿಕಾರ ಸಿಕ್ಕಿದ್ದು ನನಗೆ ಬಹಳ ತುಂಬ ಖುಷಿಯಾಯಿತು. ಎಲ್ಲೋ ಒಂದು ಕಡೆ ಈ ರೀತಿ ನೊಂದು ಬಂದಂಥವ್ರಿಗೆ ನಾವು ಖಂಡಿತವಾಗಿ ಸೇವೆಯನ್ನು ಮಾಡ್ಬೋದು ಅಂತೇಳಿ ನಾನು ನಿರಂತರವಾಗಿ ಏನು ಟ್ರೈನಿಂಗ್ ಮುಗಿಸ್ಕೊಂಡ ತಕ್ಷಣ ನನಗೆ ಕನಕಪುರಕ್ಕೆ ಪ್ರೊಫೆಷನ್ ಆಗಿ ಪೋಸ್ಟಿಂಗ್ ಕೊಟ್ಟು ಅಲ್ಲಿ ಸುಮಾರು 4 ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದೆ. ನಂತರ ಹೊಸಕೋಟೆಗೆ ನನಗೆ ಬದಲಾವಣೆ ಮಾಡಿದ್ರು. ಅಲ್ಲಿ 2 ಪೊಲೀಸ್ ಸ್ಟೇಷನ್ಗಳಲ್ಲಿ
ಒಂದೇ ವರ್ಷದಲ್ಲಿ ಹಾಜನ ಸಬ್ ಇನ್ಸ್ಪೆಕ್ಟರ್ ಬದಲಾವಣೆ. ಅಲ್ಲಿಂದ ನಾನು ಪ್ರಾಕ್ಟಿಕಲ್ ಟ್ರೈನಿಂಗ್ ಮುಗಿಸ್ಕೊಂಡು ತುಮಕೂರಿಗೆ ಬಂದೆ. ತುಮಕೂರು ಬಂದಂಥ ಸಂದರ್ಭದಲ್ಲಿ ಎ ಪ್ರಸಾದ್ ಅವರು SP ಸಾಹೇಬರಾಗಿದ್ದರು. SP ಅವರಿಗೆ ರಿಪೋರ್ಟ್ ಮಾಡಿದ ತಕ್ಷಣ ನನಗೆ ಸ್ಟ್ಯಾಂಡ್ ಬೈ ಇಟ್ಟರು 1 ತಿಂಗಳು ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಸುರುವಿಗಾಗಿ ಪೋಸ್ಟಿಂಗ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಪುನಃ ನಂತರ ಕೊಡಿಗೇನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ತುಂಬ ಗಲಾಟೆ ಇದೆ, ಕಮ್ಯುನಲ್ ಹರಿಜನ್ ವರ್ಸಸ್ ಅಪ್ಪರ್ ಕ್ಯಾಸ್ಟ್ ಮತ್ತು ಲೋಯರ್ ಕ್ಯಾಸ್ಟ್. ಆ ಸಂದರ್ಭದಲ್ಲಿ ನನಗೆ ಪೋಸ್ಟಿಂಗ್ಸ್ ಮಾಡಿ 1 ತಿಂಗಳು ನಾನು ಸ್ಟ್ಯಾಂಡ್ ಬೈ ತುಮಕೂರು ನಗರದಲ್ಲಿ 93 ಇಸ್ವಿನಲ್ಲಿ. ಆದರೆ ಇದ್ದಂಥ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಸಾಹೇಬರು ಅವರ ಮಾರ್ಗದರ್ಶನ ಒಂದೇ ತಿಂಗಳಲ್ಲಿ ಇಷ್ಟು ನಾನು ನನ್ನ ಬಾಡಿ ಲ್ಯಾಂಗ್ವೇಜ್ ಆ ಒಂದು ಮೌಲ್ಯವನ್ನು ಬೆಳೆಸ್ಕೊಂಡು ಅಂತ ಹೇಳಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಮಾತಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇಂಥ ಅನುಭವದ ನನ್ನ ಜೀವನದಲ್ಲಿ ಇದೊಂದು ಬಹಳ ಅತಿ ಮುಖ್ಯವಾದ ಘಟ್ಟ ಅಂತ ನಾನು ನನ್ನ ಮೈಂಡ್ನಲ್ಲಿ ಇಟ್ಕೊಳ್ತೇನೆ. ಎಲ್ಲ ನನ್ನ ಅಧಿಕಾರಿ ಬಂಧುಗಳು, ಅದರಲ್ಲೂ ಚಂದ್ರಶೇಖರ್ ಅವರು ಬಹಳ ಇನಿಷಿಯೇಷನ್ ತಗೊಂಡು ತಾವೆಲ್ಲರೂ ತಮ್ಮ ಸಹಕಾರದಿಂದ ಮಾಡಿದ್ದಾರೆ. ನಾವೆಲ್ಲ ಇನ್ಸ್ಪೆಕ್ಟರ್ಸ್, ಸಿಬ್ಬಂದಿ ಮಿತ್ರರು ಬಹಳ ಜನ ಬಂದಿದ್ದಾರೆ. ನೀವು ಹೇಳಿದಂಗೆ ಅದರಲ್ಲಿ ನಮ್ಮ ಡ್ಯಾಶಿಂಗ್ ನಾನು ಕೆಲಸ ಮಾಡಿದ್ರೆ ನಿನ್ನ ಸ್ವಲ್ಪ ಕೂಲಾಗಿ ಇರೋಣ, ನಿಮ್ಮ ಜೊತೆ ಸದಾ ಇರ್ತೀನಿ. ದಯವಿಟ್ಟು ಯಾವುದೇ ವಿಚಾರ ಇದ್ದರೆ ನನ್ನ ನಂಬರ್ ಎಲ್ಲರಿಗೂ ಶೇರ್ ಮಾಡಿದರೆ ನಾನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ವ್ಯಕ್ತಿಗತವಾಗಿ ಬಹಳ ಸರಳ ಅಂತಂದರೆ ತುಂಬ ಸರಳ. ಬಟ್ ಈ ಡ್ಯೂಟಿ ವಿಚಾರ ಬಂದಾಗ ಯಾರು ನಾನು ಕಾಂಪ್ರಮೈಸ್ ಆಗ್ತದೆ ತಮ್ಮೆಲ್ಲರೂ ಗೊತ್ತಿದೆ. ಹಾಗಾಗಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಮಗೆ ಹೊರಟಾಗಿದ್ದರೆ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಯಾವತ್ತೂ ನಾನು ನಿಮ್ಮವನೇ, ನೀವು ಯಾವತ್ತೂ ನಮ್ಮವರೇ. ಹಾಗಾಗಿ ದೇವರು ತಮ್ಮೆಲ್ಲರೂ ಒಳ್ಳೆಯದನ್ನು ಮಾಡಿ ಶುಭವನ್ನು ಕೊಡಲಿ. ಜೈ ಜೈ ಕರ್ನಾಟಕ. ಹೊರನೋಟ ಕಠೋರವಾಗಿ ಕಂಡರೂ ಅಂತರಾತ್ಮದಲ್ಲಿ ಇಷ್ಟು ದಿನ ಒದಗಿದ ಭಾವನಾತ್ಮಕ ಜೀವಿ. ನಮ್ಮ ಕೇಂದ್ರ ಬಿಂದುವಾಗಿರುವಂಥ ಮಾನ್ಯ ಮರಿಯಪ್ಪರವರೇ, ಮಿಸಸ್ ಮರಿಯಪ್ಪರವರೇ, ಅವರ ಮಕ್ಕಳಿಗೂ ಮತ್ತು ಪ್ರಭು ಸರ್, ಖಾದರ್ ಅವರು, ನಮ್ಮ DSPs, ಮೈ ಟೀಮ್, ತುಮಕೂರು ಡಿಸ್ಟ್ರಿಕ್ಟ್ ಟೀಮ್, ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವ ಮರಿಯಪ್ಪ ಅವರ ಅಭಿಮಾನಿಗಳ ಅಂತಲೇ ನಾನು ತಿಳ್ತಾ ಇರ್ತೀನಿ. ಸೊ ನೀವೆಲ್ಲ ಬಂದಿದ್ದೀರ, ನಮ್ಮ ಸಿಬ್ಬಂದಿರವರೇ, ಸೊ ಎಲ್ಲರಿಗೂ ವಂದನೆಗಳು. ಸೊ ಮರಿಯಪ್ಪನವರು ಇಷ್ಟು ತನಕ ಮಾತಾಡಿದರೆ ಮರಿಯಪ್ಪ ಅವರ ಬಗ್ಗೆ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ನೀವೆಲ್ಲ ಮಾತಾಡಿದ್ದೀರ. ಈಗ ನಮ್ಮವರು ನಮ್ಮ ಕಬಡ್ಡಿ ಹೇಳಿದ್ರು SP ಮೈಕ್ 1 ಮೈಕ್ 2 ತಂದಿರ ಅಂತ. ಬಟ್ ನನಗೆ ಹೆಂಗೆ ಅನ್ಸುತ್ತಂದ್ರೆ ಮೈಕ್ 1 ಮಲೆ ಥರ, ಮೈಕ್ 2 ಮರ ಥರ. ಮೈಕ್ ಯಾವಾಗಲೂ ಇಲ್ಲೇ ಇರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲೇ ಎಲ್ಲ ಕಡೆ ಕೆಲಸ ಮಾಡ್ತಾರೆ, ಇದರಲ್ಲಿ ಕೆಲಸ ಮಾಡ್ತಾರೆ. ಅವರು ಹೆಂಗೆ ಅಂದರೆ ಜನರಿಗಾಗಲಿ ನಮ್ಮ ಮೆನ್ನಿಗಾಗಲಿ ಏನಾದರೂ ಕಷ್ಟ ಬಂದರೆ ಎಲ್ಲರೂ ಆ ಮರ ಕೆಳಗಡೆ ಹೋಗ್ತಾರೆ ಅಲ್ವಾ. ಸೊ ಆ ಥರ ದಟ್ ಈಸ್ ದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮರ ಇಲ್ಲದೆ ಮಳೆ ಬರಲ್ಲ, ರೈಟ್. ಸೊ ಆ ಥರ ಎಷ್ಟೋ ಜನ ಬಂದು ಹೋಗಿರ್ತಾರೆ, SP-ಗಳು ಪಾಸ್ ಆಗ್ತಾ ಇರ್ತಾರೆ. ಹೇಳಿ ಮರಿಯಪ್ಪ ಅವರು ಹೇಳಿರೋ ಥರ ಈಗ ಇರುವ DG ಅವರಿಂದ ಇಟ್ಕೊಂಡು ಇತ್ತೀಚೆಗೆ ಬಂದಿರುವ ನನ್ನಂಥ SP-ಗಳು ತನಕ ಎಲ್ಲನೂ ನೋಡಿರ್ತಾರೆ. ಇನ್ಫ್ಯಾಕ್ಟ್ ನನಗೆ ಭಾಳ ಒಂಥರ ಖುಷಿ ಆಯಿತು. ಇಲ್ಲಾಂದರೆ ನನ್ನ ಕಾಲದಲ್ಲಿ ಅವರು ರಿಟೈರ್ಡ್ ಆಗಿದ್ರೆ ಐ ಆಮ್ ಫೀಲಿಂಗ್ ವೆರಿ ಸ್ಪೆಷಲ್ ದಟ್ ಐ ಆಮ್ ದೇರ್ ವೆನ್ ಈಸ್ ರಿಟೈರಿಂಗ್. ಸೊ ಬಟ್ ಅವರಿಗೂ ಈ 33 ವರ್ಷ 3 ತಿಂಗಳು ಅಂತ ಹೇಳ್ತಾ ಇದ್ರು. ಅವರು ಸಹ ದಿಸ್ ಈಸ್ ಅ ಟೈಮ್ ಫಾರ್ ಯು ಟು ರಿಲ್ಯಾಕ್ಸ್, ಅವರು ರೆಸ್ಟ್ ತಗೊಳ್ಳೋಕ್ಕೆ ಒಂದು ಸಮಯ. ಸೊ ಆಗಿರೋದ್ರಿಂದ ಅವರು ಗೌರವ ಕೊಡ್ತಾ ವಿಚಾರಕ್ಕೆ ಸೊ ನಾವೆಲ್ಲ ಅವರ ರಿಟೈರ್ಮೆಂಟ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಅವರು ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿ ಲೈಫ್ ಲೀಡ್ ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಗೈಡೆನ್ಸ್ ಆಗಬೇಕು. ಆ್ಯಂಡ್ ಈಗಾಗಲೇ ಹೇಳ್ತಾ ಇದ್ರು ನಾವು, ಇವರು ಕಳೆದ 2-3 ತಿಂಗಳಿಂದ ನಮಗೆ ಒಂದು ಅದಿತ್ತು. ಈಗ 31 ಮಾರ್ಚ್ಗೆ ಮರಿಯಪ್ಪ ಅವರು ರಿಟೈರ್ಡ್ ಆಗ್ತಾರೆ ಅಂತ. ಸೊ ಯಾವಾಗ ಕಾರ್ಯಕ್ರಮ ಮಾಡಬೇಕು, ಯಾವಾಗ
ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಯುವ ಅವರು ಕೇಳ್ತಾ ಇದ್ದಾರೆ ಸರ್ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ 2-3 ದಿನ ಹಿಂದೆ ಒಂದು ಚೂರಿ ವಿಚಾರದ ಬಗ್ಗೆ ಆಲೋಚನೆ ಇಟ್ಕೋಬೇಡಿ. 31 ರಾತ್ರಿ ತನಕ ಅವರು ಸರ್ವಿಸಲ್ಲಿ ಇರ್ತಾರೆ, ಅದಾದ ಮೇಲೇ ನಾವು ಈ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ನಾವು ತಿಳಿಸಿದ್ವಿ. ಅವರು ಸಹ ಅದೇ ಹೇಳಿದ್ರು ಈಗ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳಿದ್ರಂತ ನನಗೆ ಗೊತ್ತಿರಲಿಲ್ಲ, ಬಟ್ ನಾನು ಖುದ್ದು ಅವ್ರಿಗೆ ನಮ್ಮ ಅಡ್ಮಿನ್ ಸ್ಟಾಫ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅಂಡ್ ಇದೆಲ್ಲ ಇಲ್ಲಿ ಇದ್ದಾಗ ನಿನ್ನೆ ಮಾನ್ಯ ಡಿಫೆನ್ಸ್ ಮಿನಿಸ್ಟರ್ ರಕ್ಷಾ ಮಂತ್ರಿ ಅವರು ಬಂದಿರುವಾಗ ನೋಡಿದ್ರೆ ನಾವೆಲ್ಲ ಅಲ್ಲಿ ಇಲ್ಲಿ ಬಂದೋಬಸ್ತು ಓಡಾಡ್ತಾ ಇದ್ವಿ. ಸೊ ಅವಾಗ ಹೋಗಿ ನೋಡಿದ್ರೆ ಕಾರ್ಯಕ್ರಮ ಸ್ಥಳದಲ್ಲಿ ಅವ್ರು ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಮೆನ್ನಿಗೆ ಲಾಸ್ಟ್ ಡೇ ಈವ್ನಿಂಗ್. ನೋಡಿಬಿಟ್ಟೆ ನನಗೆ ತುಂಬ ಒಂದು ಥರ ಇನ್ಸ್ಪಿರೇಷನ್ ಲೈಕ್ ಮೋಟಿವೇಶನ್ ಬಂದಿದೆ. ನೋಡಿ ಲಾಸ್ಟ್ ಡೇ ಆಫ್ ದಿಸ್ ಡೇ ಈಸ್ ವರ್ಕಿಂಗ್ ವೆರಿ ಅದು ಒಂದು ಮೋಟಿವೇಶನ್ ಬರಬೇಕಂದ್ರೆ ಇಟ್ಸ್ ನಾಟ್ ವೆರಿ ಈಸಿ. ಸೊ ಅಷ್ಟು ಒಳ್ಳೆ ಕೆಲಸ ಮಾಡಿದರೆ ಈಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ಪ್ರೊಫೆಷನಾಲಿಟಿ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಈ ಪಾರ್ಟ್ ಮಾಡಿ ಐ ಮೀನ್ ವೆರಿ ಲಕ್ಕಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಈವೆಂಟ್. ಸೊ ಇಷ್ಟು ಹೇಳ್ಕೊಳ್ತಾ ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಮರಿಯಪ್ಪ ಅವರು and his family for supporting him to complete successful. He contributed his life to Karnataka Police and Karnataka State. ಅದಕ್ಕೆ ನಾವೆಲ್ಲ ಧನ್ಯವಾದಗಳು ತಿಳಿಸ್ಕೊಡ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಸರ್ ಸ್ವಲ್ಪ ಮೇಡಮ್ ತುಮಕೂರು ಜಿಲ್ಲೆಯಲ್ಲಿಯೇ ಪ್ರಾರಂಭಿಸಿ ತುಮಕೂರು ಜಿಲ್ಲೆಯಲ್ಲಿಯೇ ನಿವೃತ್ತಿಯಾಗುತ್ತಿರುವುದು ಬಹಳ ಸಂತೋಷದ ವಿಚಾರವಾಗಿದ್ದರೂ ಸಹ ಇಲಾಖೆ ಕಂಡ ಅನರ್ಘ್ಯ ರತ್ನಗಳಲ್ಲಿ ಅನರ್ಘ್ಯ ರತ್ನವನ್ನು 33 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಇಲಾಖೆಯಿಂದ ಹೊರಹೋಗುತ್ತಿರುವುದು ಕೊಂಚ ಬೇಸರವನ್ನು ತಂದಿದೆ. ಶ್ರೀಧರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ತುಮಕೂರಿನ ನಡೆದಾಡುವ ದೈವ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಅಭಿನಂದನಾ ಪತ್ರವನ್ನು ತುಮಕೂರು ಜಿಲ್ಲಾ ಸಮಸ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪರವಾಗಿ ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು.